ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿ ಬಗೆಹರಿಸಿ. ಶಾಸಕ ಎಲ್ ಕೃಷ್ಣನಾಯ್ಕ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಹುಲಿಗುಡ್ಡದ ಪ್ರವಾಸಿ ಮಂದಿರದಲ್ಲಿ ರೈತರ ಸಂಕಷ್ಟಗಳು ಹಾಗೂ ಕೆರೆ ನೀರು ತುಂಬಿಸಿ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿರಿ, ಈ ಕೂಡಲೇ ಬಗೆಹರಿಸಬೇಕು ಎಂದು ಶಾಸಕ ಕೃಷ್ಣನಾಯ್ಕ ಅವರು ಇಂಜಿನಿಯರುಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು. ಇತ್ತೀಚೆಗೆ ಹುಲಿಗುಡ್ಡದ ಪ್ರವಾಸಿ ಮಂದಿರದಲ್ಲಿ ನಡೆದ ಸಭೆಯಲ್ಲಿ ಅವರು ಮಾತನಾಡಿದರು. ಪಿಎಫ್ಸಿ ಪೈಪ್ ಲೀಕೇಜ್ ಆಗುತ್ತಿಲ್ಲ, ಇದರಿಂದ ಕೆರೆಗೆ ನೀರು ತುಂಬಿಸಲಾಗುತ್ತಿಲ್ಲ. ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ ಎಂದು ರೈತರು ದೂರಿದರು. ಶಾಸಕರು ಇದಕ್ಕೆ ಪ್ರತಿಕ್ರಿಯಿಸಿ, ಅಧಿಕಾರಿಗಳು ರೈತರ ಸಂಕಷ್ಟಗಳಿಗೆ ಸ್ಪಂದಿಸಿ ತಾಲೂಕಿನಲ್ಲಿ ಸ್ಥಗಿತಗೊಂಡಿರುವ ಕೆಲಸಗಳ ಬಗ್ಗೆ ವರದಿ ನೀಡಬೇಕು ಎಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಇಂಜಿನಿಯರ್ಗಳು ಸೈಟ್ಗಳಿಗೆ ಬರುವುದಿಲ್ಲ, ಫೋನ್ ಕಾಲ್ ಮಾಡಿದರೂ ಎತ್ತುವುದಿಲ್ಲ, ಫೋನ್ ರೆಸ್ಪಾನ್ಸ್ ಮಾಡುವುದಿಲ್ಲ, ಬರೀ ಸುಳ್ಳು ಆಶ್ವಾಸನೆ, ಸುಳ್ಳು ಭರವಸೆ ನೀಡುತ್ತಾರೆ ಎಂದು ರೈತರು ಆರೋಪಿಸಿದರು. ದಾಸನಹಳ್ಳಿ ಕೆರೆ ಸಮಸ್ಯೆ, 45 ಎಕರೆ ಪೈಪ್ಲೈನ್ ಸಮಸ್ಯೆ, ತಳಕಲ್ ಕೆರೆ ನೀರು ಸಮಸ್ಯೆ, ದರ್ಶನ್ ಅವರ ಹೊಲದ ಪೈಪ್ಲೈನ್ ಸಮಸ್ಯೆ, ಬನಿಕಲ್ಲು ಕೆರೆ ನೀರು ಸಮಸ್ಯೆ, ಈ 5 ಪ್ರಮುಖ ಸಮಸ್ಯೆಗಳನ್ನು ಮೊದಲು ಬಗೆಹರಿಸಿಕೊಡಿ, ಇಲ್ಲವಾದಲ್ಲಿ ಕ್ರಮ ಕೈಗೊಳ್ಳುತ್ತೇನೆ ಎಂದು ಶಾಸಕರು ಇಂಜಿನಿಯರಿಗೆ ಎಚ್ಚರಿಕೆ ನೀಡಿದರು. ಸಿಂಟಲೂರು ಏತ ನೀರಾವರಿ ಇಲಾಖೆಯ ಚೀಫ್ ಇಂಜಿನಿಯರ್ ಹಾಗೂ ಅಭಿಯಂತರಾದ ಶಿವಮೂರ್ತಿ, ರಾಮಕೃಷ್ಣ, ಮುಖಂಡರಾದ ತಳಕಲ್ ಚಂದ್ರಪ್ಪ, ದರ್ಶನ್, ಚಂದ್ರಣ್ಣ, ಪತ್ರಕರ್ತ ವೀರೇಶ್ ಕಲ್ಮಠ, ಅಡವಿ ಮಲ್ಲಿನಿಕೇರಿ ರೈತರು, ಸಹಾಯಕ ಅಭಿಯಂತರರು, ಕಚೇರಿ ಸಿಬ್ಬಂದಿ ವರ್ಗ ಹಾಗೂ ಮತ್ತಿತರ ರೈತರು ಮನವಿ ಸಲ್ಲಿಸಿದರು. ಪ್ರತಿ ವರ್ಷ ಗೊಬ್ಬರ ಬೀಜ ಹಾಕಿ ನಾವು ಕಾಲುವೆ ನೀರು ಹೊರಿಸಿದ ತಕ್ಷಣ ನಿಂತು ಅದಕ್ಕೆ ಈ ಹಿಂದೆ ನಾನು ನೋಡಿದೆ ಪರಿಹಾರ ಕೊಡಿಸಿ ಅಂತೇಳಿ ನಮ್ದು ಇಲಾಖೆಯವರು ಎಲ್ಲ ಕಮಿಟ್ ಮಾಡಿದ್ರು. ಸರ್ ಇದು ಏನು ನಾವು ಮಾಡಿಸ್ಬೇಕು, ಇದು ಭಾಳ ಕ್ರಿಯೇಟಿವ್ ಸರ್. ಇದು ಒಂದು. ಎರಡನೇದು ನಮ್ಮ ಚಂದ್ರಪ್ಪಣ್ಣ ಈಗ ನಾವು ಹೇಳಿದ್ವಲ್ಲ ಸರ್, ಇವ್ರು ಹೊಲದಾಗ ಪೋರ್ಷನ್ ಕಂಪ್ಲೀಟ್ಲಿ ಪೈಪು ಡ್ಯಾಮೇಜ್ ಆಗ್ತಾ ಇದೆ. ಒಂದು ಲೀಕೇಜ್ ರೆಸ್ಟ್ ಮಾಡಿದ್ರೆ ಇನ್ನೊಂದು ಲೀಕೇಜ್ ಬಂದಿತ್ತು. ಮೆಕ್ಕೆಜೋಳ ನಾವು ಆ ಲೀಕೇಜ್ ರೆಸ್ಟ್ ಮಾಡೋಕೆ ಹೋಗುವಾಗ ಎಲ್ಲಿ ಲೀಕೇಜ್ ಆಗಿರುತ್ತೆ ಆ ಭಾಗ ಕಂಪ್ಲೀಟ್ಲಿ ನಾವು ಮಾಡ್ತೀವಿ, ಹಾಳು ಮಾಡ್ತೀವಿ. ಹಾಳು ಮಾಡಿ ಅದಕ್ಕೆ ಮ್ಯಾಲೆ ಹೇಳ್ತೀನಿ ಚಂದ್ರಪ್ಪನಿಗೆ, ಇನ್ನೊಂದು ಟೈಮ್ ಸಹಕಾರ ಚಂದ್ರಪ್ಪನ, ನಾವು ನೆಕ್ಸ್ಟ್ ಬೇಸಿಗೆಯಲ್ಲಿ ನೀನು ಹೊಲ ಕಂಪ್ಲೀಟ್ ಪೈಪ್ ಎಷ್ಟು ಕಿಲೋಮೀಟರ್ ಅದು ಸುಮಾರು 2 ಕಿಲೋಮೀಟರ್ ಎಷ್ಟು ದುಡ್ಡು ಆಗ್ತಾ ಇದೆ? ಎಷ್ಟು ದುಡ್ಡು? 6 ಕೋಟಿ ಡಿಸ್ಟ್ರಿಬ್ಯೂಷನ್ ಮಾಡ್ಯಾರ ಸರ್. ಆ 6 ಕೋಟಿ ಅಂತ ಮಾಡಿದ್ವಿ ನೀನು ಕೂಡ ಸಿಎಂ ಸರ್ ಯಾರು ಒಬ್ರು ಬೇಕಾದ್ರೆ 3.5 ಹೇಳ್ತಾರೆ, 2.31 ಹೇಳ್ತಾ ಇದ್ದಾರೆ. ಯಾವಾಗ ಮಾಡಿದ್ರು ಜಾಸ್ತಿ ಇಟ್ಕೊಂಡು ಅದಕ್ಕೆ ಹೇಳ್ತಿಲ್ಲ. ಈಗ ಸ್ವಲ್ಪ ಕೊಟ್ಟಿದ್ದೀನಿ ಸೀಟ್ ಬರ್ತಾವ, ಎಲ್ಲ ಬುಕ್ ಮಾಡಕ್ ಬರುತ್ತೆ. ಒಂದು 2-3% ಹೆಚ್ಚಿಗೆ ಇಟ್ಕೊಂಡು ಕೆರೆ ಬಿಟ್ಟದ್ರೂ ಗೊತ್ತಿಲ್ಲ ಸರ್. ಬರೀ ಕೇವಲ 8 ದಿನ ಅಂತ ನಿರಂತರವಾಗಿ ನೀರು ಬರಕತ್ತಿದೆ. ಮೊನ್ನೆ ನಿಮ್ ಮಾಗಲದಾಗ ನಿಮ್ಮ ಹತ್ರ ಬಂದಿದ್ವ ಸರ್, ಮಾಗಲದಾಗ ಹೊಡೆದೈತಿ ಅಂತ. ಮಾಗಲಿಂದ ಹೊಡೆದತ್ತ ಅಂದ್ಕೂಡ ಮತ್ತೆ ಬರ್ತೀವಿ ಕಟ್ಟೆ ಇದ್ರ ಹತ್ರ ಹೊಡೆದತ್ತ ಅಂತ ಸರ್. ಎಲ್ಲೇ ಮಾನ್ಯ ಬಸ್ಗಳು ಬರೀ ಇದೇ ತರ ಹೊಡ್ಕಂತ ಇದ್ದು ನಾವೇನು ಸರ್, ನಾವೇನು ಪಾಪ ಮಾಡಿದ್ವಿ ಸರ್. ಇದು ಎಲ್ಲ ಕಳಪೆ ಕಾಮಗಾರಿಕೆ ಆಗಿದ್ರಿಂದ ನಮ್ಗೆ ಎಲ್ಲದೂ ನಾವೆಲ್ಲ ಅನುಭವಿಸಕತ್ತೀವಿ ಸರ್ ನೀರಿನ. ಆಮೇಲೆ ಅವ್ರು ಆಯ್ತಾ ಸರ್, ಅಲ್ಲಿ ಒಂದು ಪೈಪ್ ಲೈನ್ ಹಾಕ್ಕೊಂಡ್ ಬಂದಿರ್ತಾರೆ ಸರ್. ಪೈಪ್ ಲೈನ್ ಹಾಕ್ಕೊಂಡ್ ಬಂದ್ರೆ ಇವ್ರದ್ದು ಸರ್, ಯಾರು ಮೇಂಟೆನೆನ್ಸ್ ಮಾಡ್ತಕ್ಕಂಥದ್ದು ಸಂಬಳ ಕೊಟ್ಟಿಲ್ಲ ಅಂತ ಹೇಳಿ ಅವ್ರು ಸ್ಟ್ರೈಕ್ ಮಾಡ್ತಾರೆ. ಅವ್ರನ್ನ ನಾವು ಮನವೊಲಿಸ್ಕೊಂಡು ಅವ್ರನ್ನ ಬಿಡಿಸೋಕ್ಕೆ ಇದಾಗಿರುತ್ತೆ ಸರ್. ನಮ್ಮ ಕೆರೆನೇ ಹಿಂಗಾಗಿ ನಾವೆಲ್ಲ ಸಂಪೂರ್ಣ ವಂಚಿತರಾಗಿದ್ದೀವಿ ಸರ್. ತಾವು ದೊಡ್ಡವರಿದ್ರಿ ಸರ್, ನೀವು MLA ಸಾಹೇಬ್ರಾದ್ರೆ ಮತ್ತೆ ಇವರು ಅದಿರಿ, ಬಂದು ತಳಕಲ್ ಕೆರೆ ಬಂದು ವಿಸಿಟ್ ಮಾಡಿ ಸರ್. ತಳಕಲ್ ಜನ ಭಾಗದಾಗ ಆ ಕೆರೆಗೆ ನೀರು ಬರ್ತಾ ಇದ್ರೆ ಕುಡಿಯಕ್ಕೆ ನೀರು ಹಾಕವ್ ಸರ್. ಇಲ್ಲ ಅಂದ್ರೆ ನಾವೆಲ್ಲ 5 ರಿಂದ 6 ಕಿಲೋಮೀಟರ್ ನೀರು ಬರೋಂಥ ಪರಿಸ್ಥಿತಿ ಆಗಿದೆ ಸರ್ ನಮ್ಗೆ. ಕುಡಿಯೋ ನೀರಿಗೆ ಹ್ಞೂ ಸರ್, ಕುಡಿಯೋ ನೀರಿಗಾಗಿ ಕೊಡಿ ಸರ್. ಹಾವೇರಿ ಜಿಲ್ಲೆ ಮತ್ತು ಹಾವೇರಿ ತಾಲೂಕಾದ್ಯಂತ ಪೈಪ್ಲೈನ್ ದುಡ್ಡು ಕೊಟ್ಟಿದ್ದಾರೆ. ನಮ್ಮ ರೈತರಿಗೆ ಯಾರಿಗೂ ಒಂದು ಪೈಸೆ ಕೊಟ್ಟಿಲ್ಲ. ಎಲ್ಲ ದುಡ್ಡು ಕೊಟ್ಟಿದ್ದಾರೆ, ನಮ್ಮ ರೈತರಿಗೆ ಯಾರಿಗೂ 10 ಪೈಸೆ ಕೊಟ್ಟಿಲ್ಲ. ಆಮೇಲೆ
ಇನ್ನೊಂದು ಕಂಪ್ಲೇಂಟ್ ಬಂದಿದೆ ನನಗೆ ಕೂಡಲಿಗೆ ಹೋಗಿರೋ ಲೈನು ಅಲೈನ್ಮೆಂಟು ಲ್ಯಾಂಡ್ ಅಕ್ವಿಸಿಷನ್ ಏನಾಗಿತ್ತು ಅಲೈನ್ಮೆಂಟ್ ಎಲ್ಲಿಂದ ಬರೋದು ಅದು ಡಿವಿಯೇಷನ್ ಮಾಡ್ಕೊಂಡು ಮಾಡಿದ್ದಾರೆ ಅಂತೇಳಿ ನಾನಿವತ್ತು ಈಗ ಕರೆದಿದ್ದೀನಿ ತಹಸೀಲ್ದಾರ್ ಮತ್ತು ಇವ್ರನ್ನ ಯಾರನ್ನ ಹೇಳಿಲ್ಲ ನಾನು ಕರೆದಿದ್ದೀನಿ ಏನು ಅಲೈನ್ಮೆಂಟ್ ಇದೆ ಎಲ್ಲಿ ಡಿವಿಯೇಷನ್ ಮಾಡಿದ್ರೆ ಅದು ಇಮಿಡಿಯೇಟ್ಲಿ ಸ್ಟಾಪ್ ಮಾಡಬೇಕು ಇದು ಸೀರಿಯಸ್ ಮ್ಯಾಟರ್